ಹಾಯ್ ಬ್ಯೂಟಿಫುಲ್ ಡಿವೈನ್ ಸೋಲ್, ವೆಲ್ಕಮ್ ಟು ಸಿಲ್ವರ್ ಲೈನ್. ಇವತ್ತು ಪಿಕೆ ಫೈಲ್ ರೀಡಿಂಗ್ ಇದೆ. ಈ 555 ಪೋರ್ಟಲ್ ನಿಮ್ಗೆ ಏನು ಚೇಂಜಸ್ ತರ್ತಾ ಇದೆ ಅಂತ ಹೇಳಿ ನೋಡುವ. ಇದು ಜನರಲ್ ರೀಡಿಂಗ್ ಆಸ್ ಎ ಗೈಡೆನ್ಸ್ ಆಗಿ ತಕೊಳ್ಳಿ. ಸಬ್ಸ್ಕ್ರೈಬರ್ ಲೈಕ್ ಮಾಡಿದವರಿಗೆ ಸ್ಪೆಷಲ್ ಥ್ಯಾಂಕ್ ಯು. ಟೈಮ್ ಸ್ಟ್ಯಾಂಪ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ. ಇದು ಫೈಲ್ ನಂಬರ್ 1 ಆರೆಂಜ್, ಫೈಲ್ ನಂಬರ್ 2 ಗ್ರೀನ್ ಹಸಿರು, ಫೈಲ್ ನಂಬರ್ 3 ಹಳದಿ ಎಲ್ಲೋ. ಇದು ಒಂದು ನಿಮ್ಗೆ ರೆಸನೇಟ್ ಆಗ್ಬೋದು ಅಥವಾ 3 ಸಹ ಆಗ್ಬೋದು. ಸೊ ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡಿ. ಇದು ಜನರಲ್ ರೀಡಿಂಗ್ ಇರ್ತದೆ, ಆಸ್ ಎ ಗೈಡೆನ್ಸ್ ಆಗಿ ತಕೊಳ್ಳಿ. ಸೊ 555 ಹೋಟೆಲ್ ಜೊತೆ ಮೇ 14 ಗುರುಗ್ರಹ ತುಂಬಾ ಫಾಸ್ಟ್ ಮೂವ್ಮೆಂಟ್ ಮೂವ್ ಆಗ್ತಾ ಇದೆ. ಸೊ ಫಾಸ್ಟ್ ಚೇಂಜಸ್ ಆಗ್ತವೆ. ಇದು ಒಳ್ಳೇದಿರ್ಬೋದು, ಕೆಟ್ಟದು ಇದ್ದಿರ್ಬೋದು. 8 ವರ್ಷಗಳ ಕಾಲ ಗುರುಗ್ರಹ ಫಾಸ್ಟ್ ಮೂವ್ಮೆಂಟ್ ಇರ್ತದೆ. ಅದು 14ನೇ ತಾರೀಕಿಂದ ಸ್ಟಾರ್ಟ್ ಆಗ್ತದೆ. ಸೊ ಅದು 5. ಸೊ ದೊಡ್ಡ ದೊಡ್ಡ ಬದಲಾವಣೆ. ಗುರುಗ್ರಹ ಅಂದ್ರೆ ದೈತ್ಯ ಗ್ರಹ, ಇದು ಜ್ಞಾನಕಾರಕ ಗುರು. ಸೊ ದೊಡ್ಡ ದೊಡ್ಡ ಬದಲಾವಣೆಗಳಾಗ್ತವೆ. ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೇನೆ. ವೆಲ್ಕಮ್ ಟು ಫೈಲ್ ನಂಬರ್ 1. ಯಾರು ಆರೆಂಜ್ ಚಾಯ್ಸ್ ಮಾಡಿದೀರಾ, ನಿಮ್ಗೆ 555 ಪೋರ್ಟಲ್ ಏನ್ ಚೇಂಜಸ್ ತರ್ತಾ ಇದೆ ಅಂತ ಹೇಳಿ ನೋಡುವ. 55 ಪೋರ್ಟಲ್ ಲವ್ ಬಿಗಿನ್ಸ್, ರೆಸ್ಟ್ ಅಂಡ್ ರೆಜುವೆನೇಟ್, fertility, bottom of the deck harmony, ಕಾರ್ಡ್ ಕ್ಲಾರಿಫಿಕೇಶನ್ ತೆಗಿತಿದ್ದೇನೆ. ಫೈಲ್ ನಂಬರ್ 1 ಈ ಫೈಲ್ 1 ಸೆಲೆಕ್ಟ್ ಮಾಡಿದವರಲ್ಲಿ ನಿಮ್ ಜೀವನದಲ್ಲಿ ಒಂದು ಮೇಜರ್ ಎಂಡ್ ಆಗ್ತಿದೆ. ಡೆತ್ ಕಾರ್ಡ್ ಬಂದಿದೆ. ಕರ್ಮ ಕಾರ್ಡ್, ಡೆತ್ ಕಾರ್ಡ್ ಜೊತೆ ಒಂದು ಮೇಜರ್ ಎಂಡ್ ಅಂತ ಹೇಳಿದ್ರೆ ಇದು ನಿಮ್ದು ಕರ್ಮ ಕ್ಲಿಯರ್. ಹಿಂದಿನ ಜನ್ಮದ ಕರ್ಮ ಇರ್ಬೋದು, ಇವ್ರು ನಿಮ್ದು ಫ್ಯಾಮಿಲಿ ರಿಲೇಶನ್ಶಿಪ್ ಇರ್ಬೋದು, ಅಥವಾ ಯಾವ್ದಾದ್ರು ಒಂದು ನಿಮ್ದು ಫ್ಯಾಮಿಲಿ ಅಥವಾ ಬೇರೆ ಹೊರಗಿನವರಾದ್ರೂ ಇರ್ಬೋದು. ಇವ್ರು ನಿಮ್ದು ಕಾರ್ಮಿಕ್, ಹಿಂದಿನ ಜನ್ಮದಲ್ಲಿ ನಿಮ್ಗೂ ಅವರಿಗೂ ಏನಾದ್ರೂ ಒಂದು ಕರ್ಮ ಬಾಕಿ ಉಳಿದಿರ್ಬೋದು. ಸೊ ಅದು ಎಂಡ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ನಿಮ್ ಜೀವನದಲ್ಲಿ ಒಂದು ಮೇಜರ್ ಎಂಡ್ ಆಗ್ತಿದೆ, ಮೇಜರ್ ಚೇಂಜಸ್ ಇದೆ. ಸೊ ಈಗ ನಿಮ್ಗೆ ಕ್ಲಾರಿಟಿ ಬರ್ತಾ ಇದೆ ನಿಮ್ ಜೀವನದಲ್ಲಿ. ಇಲ್ಲಿ ಕೆಲವರು ನೀವು ಧಾರ್ಮಿಕ ಗುರುಗಳಿರ್ಬೋದು, ಅಥವಾ ನೀವೇನಾದ್ರೂ ಬೇರೆಯವರಿಗೆ ಟೀಚಿಂಗ್ ಮಾಡ್ತಿರ್ಬೋದು ಧರ್ಮದ ಬಗ್ಗೆ ಇಲ್ಲಿ, ಅಥವಾ ನಿಮ್ಗೆ ಯಾರಾದ್ರೂ ಗುರುಗಳು ಬರ್ಬೋದು ಜೀವನದಲ್ಲಿ. ಸೊ ಇಲ್ಲೊಂದು ನಿಮ್ದು ಹಾರ್ಟ್ ಚಕ್ರ ಓಪನ್ ಆಗ್ತದೆ. ಇಷ್ಟು ತನಕ ನಿಮ್ಗೆ ಮನಸ್ಸು ತುಂಬಾ ನೋವು ಇದ್ದಿರ್ಬೋದು, ನೀವು ತಾಳ್ಮೆಯಿಂದ ಈಗ ಕಾಯ್ತಾ ಇದ್ದಿರ್ಬೋದು, ಧ್ಯಾನ ಮಾಡ್ತಿರ್ಬೋದು, ರೆಸ್ಟ್ ತಗೊಳ್ತಾ ಇದ್ದಿರ್ಬೋದು. ತುಂಬಾ ದಿವಸಗಳಿಂದ ನೀವು ವೈಟಿಂಗ್ ಎನರ್ಜಿಯಲ್ಲಿ ಇದ್ದೀರಿ, ಏನೋ ಸ್ಟಾರ್ಟ್ ಮಾಡ್ಬೇಕು, ಏನೋ ಮಾಡ್ಬೇಕು ಅಂತ ಹೇಳಿ. ಸೊ ಇಲ್ಲೊಂದು ನಿಮ್ಗೆ ಹಾರ್ಮೋನಿ ಅಂದ್ರೆ ಯೂನಿಯನ್ ಬರ್ತಾ ಇದೆ. ಇದು ಯೂನಿಯನ್ ಯಾವ ರೀತಿ ಅಂತ ಹೇಳಿದ್ರೆ, ಇದು ಕೆಲವರಿಗೆ ನಿಮ್ದು ಲವ್ ಪಾರ್ಟ್ನರ್ಶಿಪ್ ಇರ್ಬೋದು, ಅಥವಾ ನಿಮಗೆ ಫ್ಯಾಮಿಲಿ ಪಾರ್ಟ್ನರ್ಶಿಪ್ ಇರ್ಬೋದು. ಫ್ಯಾಮಿಲಿ ಜೊತೆ ಯೂನಿಯನ್ ಆಗ್ತದೆ, ಅಥವಾ ನಿಮ್ಗೊಬ್ರು ಲವ್ ಪಾರ್ಟ್ನರ್ ಜೊತೆ ಯೂನಿಯನ್ ಆಗ್ತದೆ. ಇನ್ನು ಕೆಲವರು ನಿಮ್ದು ಗ್ರೂಪ್ ಇರ್ಬೋದು, ಅಥವಾ ಯಾವ್ದಾದ್ರು ಒಂದು ಕಮ್ಯುನಿಟಿ ಇರ್ಬೋದು, ಅದರ ಜೊತೆ ನೀವು ಪ್ರೀತಿಯಿಂದ ಇರ್ತಿದ್ದೀರಿ. ಇಲ್ಲಿ ಹಾರ್ಟ್ ಚಕ್ರ ನಿಮ್ದು ಓಪನ್ ಆಗ್ತಿದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಸೊ ಒಂದು ನಿಮ್ ಜೀವನದಲ್ಲಿ ಗ್ರೋತ್ ಬರ್ತಾ ಇದೆ. ಇದು ಯಾವ ರೀತಿ ಗ್ರೋತ್ ಅಂತ ಹೇಳಿದ್ರೆ, ಇದು ನಿಮ್ದು ನಿಮ್ಮ ಯೋಚನೆಯಲ್ಲಿ ಇದ್ದಿರ್ಬೋದು, ಅಥವಾ ನಿಮ್ಗೇನಾದ್ರೂ ಈ ಹಿಂದೆ ನೀವು ಏನು ನೀವು ಅಂದ್ರೆ ಮ್ಯಾನಿಫೆಸ್ಟೇಷನ್, ಈ ಹಿಂದೆ ನೀವು ಏನು ಅಂದ್ರೆ ಕಾಯ್ತಾ ಇದ್ರೆ ನನ್ನ ಜೀವನದಲ್ಲಿ ಇಂಥದ್ದೆಲ್ಲ ಬೇಕು ಅಂತ ಹೇಳಿ ನೀವು ದೇವರನ್ನು ಪ್ರಾರ್ಥನೆ ಮಾಡ್ತಿರ್ಬೋದು, ಅಥವಾ ಅದನ್ನು ಬಯಸ್ತಾ ಇದ್ದಿರ್ಬೋದು. ಸೊ ಅದೆಲ್ಲ ಈಗ ಫಲ ಬರುವಂತ ಟೈಮ್ ಬರ್ತಾ ಇದೆ. ಸೊ ಇದು ರಿಲೇಶನ್ಶಿಪ್ ಇರ್ಬೋದು, ಅಥವಾ ನಿಮ್ದು ಯಾವ್ದಾದ್ರು ಯೋಚನೆಗಳಿದ್ದಿರ್ಬೋದು, ಪ್ರಾಜೆಕ್ಟ್ ಇರ್ಬೋದು, ಅಥವಾ ನಿಮ್ದು ಫ್ಯಾಮಿಲಿ ಇರ್ಬೋದು, ಮಕ್ಕಳಿರ್ಬೋದು, ಏನ್ ಬೇಕಿದ್ರು ಈಗ ಅದು ಅಂದ್ರೆ ಫಲ ಕೊಡುವ ಟೈಮ್ ಬರ್ತಾ ಇದೆ. ನೀವು ಕಾಯ್ಬೇಕು ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ಕೆಲವರಿಗೆ ಒಂದು ಸೀಕ್ರೆಟ್ ಗೊತ್ತಾಗುತ್ತಿದೆ. ಇನ್ನು ಕೆಲವರಿಗೆ
ನೀವು ಒಂದು ಜಗತ್ತಿಗೆ ನೀವು ಒಂದು ಸಂದೇಶವನ್ನು ಕೊಡುವವರಿದ್ದೀರಿ. ಅಂದ್ರೆ ನಿಮ್ಮಲ್ಲಿ ಏನು ನಿಮ್ಮ ಬುದ್ಧಿವಂತಿಕೆ ಇದೆಯಾ ಅಥವಾ ನಿಮ್ಮಲ್ಲಿ ಏನು ಟ್ಯಾಲೆಂಟ್ ಇದೆಯಾ ಅದರಿಂದ ನೀವು ಜಗತ್ತಿಗೆ ಒಂದು ಸಂದೇಶ ಕೊಡ್ತಿದ್ದೀರಿ. ಸೊ ಇಲ್ಲಿ ಪ್ರೀಸ್ಟ್ ಧರ್ಮಗುರುಗಳು ತುಂಬಾ ಇದ್ದಾರೆ. ತುಂಬಾ ಸೀಕ್ರೆಟ್ ಪರ್ಸನ್ ಇರ್ಬೋದು ನೀವು. ನಿಮ್ಗೆ ಇಲ್ಲಿ ಯೂನಿವರ್ಸ್ ಕೀ ಕೊಡ್ತಿದ್ದಾರೆ. ಇಷ್ಟ ತನಕ ನಿಮ್ಗೆ ಆ ಕೀ ಸಿಗದೆ ಇದ್ದಿರ್ಬೋದು. ಸೊ ಒಂದು ಹೊಸದೊಂದು ನಿಮ್ದು ಅಂದ್ರೆ ಜಗತ್ತು ಚೇಂಜ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ಮೇಜರ್ ಎಂಡ್ ಆಗ್ತಿದೆ, ನಿಮ್ಗೆ ಖುಷಿನೂ ಬರ್ತಾ ಇದೆ. ಕೆಲವರಿಗೆ ಇಲ್ಲಿ ಮದುವೆ ಆಗ್ಬೋದು, ರಿಲೇಶನ್ಶಿಪ್ ಗೆ ಕೆಲವರು ನೋಡ್ತಿದ್ದಾರೆ, ಇನ್ನು ಕೆಲವರು ಬಿಸ್ನೆಸ್ ಪಾರ್ಟ್ನರ್ಶಿಪ್ ಗೆ ನೋಡ್ತಿದ್ದಾರೆ. ಸೊ ಎಲ್ಲಾನು ನಿಮ್ಗೆ ಈಗ ಕಾಲ ಕೂಡಿ ಬರ್ತಿದೆ ಅಂತ ಹೇಳ್ತಿದ್ದಾರೆ. ಈಗ ನಿಮ್ಗೊಂದು ಕ್ಲಾರಿಟಿ ಬರ್ತಾ ಇದೆ. ಇನ್ನು ಕೆಲವರಿಗೆ ಹೇಗಂತ ಹೇಳಿದ್ರೆ, ಇನ್ನು ಕೆಲವರಿಗೆ ನೀವು ಇವರು ಇಬ್ರು ಹೈಪ್ರಿಸ್ಟ್ ಇದೀರಿ, ಅಂದ್ರೆ ನೀವು ಇವರು ಇಬ್ರು ಧರ್ಮಗುರುಗಳಿದ್ದೀರಿ. ನಿಮ್ಗೆ ಇದು ಗೊತ್ತಿಲ್ಲದೆ ಇದ್ದಿರ್ಬೋದು. ಅಂದ್ರೆ ಈ ವ್ಯಕ್ತಿ ಬಗ್ಗೆ ನಿಮ್ಗೆ ಈ ವ್ಯಕ್ತಿ ಮೇಲ್ ಇರ್ಬೋದು, ಫಿಮೇಲ್ ಇದ್ದಿರ್ಬೋದು. ಇವ್ರ ಬಗ್ಗೆ ಏನೋ ಒಂದು ಸೀಕ್ರೆಟ್ ನಿಮ್ಗೆ ಗೊತ್ತಾಗ್ತದೆ. ಸೊ ಇವ್ರ ಬಗ್ಗೆ ನಿಮ್ಗೆ ಒಂದು ಕ್ಲಾರಿಟಿ ಬರ್ತದೆ. ಇಷ್ಟು ತನಕ ಕನ್ಫ್ಯೂಷನ್ ಇತ್ತು, ಅಂದ್ರೆ ಇವ್ರಿಗೆ ಏನಾದ್ರು ಹೇಳೋದಿತ್ತು ಅಥವಾ ಇವ್ರಿಗೆ ಏನಾದ್ರು ಪ್ರಪೋಸ್ ಮಾಡೋದಿತ್ತು ಅಂತ ಹೇಳಿದ್ರು ನಿಮ್ಗೆ ಕನ್ಫ್ಯೂಷನ್ ಇದ್ದಿರ್ಬೋದು. ಸೊ ಈಗ ಒಂದು ಕ್ಲಾರಿಟಿ ಬರ್ತದೆ, ನಿಮ್ಗೆ ಏನೋ ಒಂದು ನಿಗೂಢ ಸತ್ಯ ಗೊತ್ತಾಗ್ತದೆ ಇವ್ರ ಬಗ್ಗೆ. ಇದೊಂದು ಕರ್ಮ ಎಂಡ್ ಅಂತಲೇ ಹೇಳ್ಬೋದು ನಿಮ್ ಜೀವನದಲ್ಲಿ. ಮಹತ್ತರ ಬದಲಾವಣೆ ಫೈಲ್ 1 ಸೆಲೆಕ್ಟ್ ಮಾಡಿದವರಲ್ಲಿ ಯೂನಿಯನ್ ಇದೆ, ರಿಯೂನಿಯನ್ ಇದೆ. ಕೆಲವರಿಗೆ ಹ್ಯಾಪಿ ಫ್ಯಾಮಿಲಿ. ನಿಮ್ಗೆ ಏಂಜಲ್ಸ್ ನಂಬರ್ ಏನ್ ಬರ್ತಾ ಇದೆ ಅಂತ ಹೇಳಿ ನೋಡುವ. 0606 ಕಮಿಟ್ಮೆಂಟ್, 1414 ಲೈಟ್ ಅಪ್, 1234 ಗುಡ್ ಲಕ್, 2020 ಕಂಪ್ಯಾಷನ್. ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ ಗುಡ್ ಲಕ್ ಬರ್ತಾ ಇದೆ. ನಿಮ್ಮ ಬೆನ್ನ ಹಿಂದೆ ಸ್ಪಿರಿಟ್ ಗೈಡ್ಸ್ ನಿಮ್ಗೆ ನಿಮ್ಮ ಸಹಾಯಕ್ಕಾಗಿ ಕೆಲವು ವ್ಯಕ್ತಿಗಳನ್ನು ಕಳಿಸ್ತಿದ್ದಾರೆ. ಅವ್ರ ಕಡೆ ಸಹಾಯ ಕೇಳಿ ನಿಮ್ಗೆ ಸಕ್ಸಸ್ ಬರ್ತದ ಅಂತ ಹೇಳ್ತಿದ್ದಾರೆ. ಸೊ ನಿಮ್ಮ ನೀವು ಲೈಟ್ ಅಪ್ ಮಾಡ್ಬೇಕು. ನಿಮ್ಗೆ ಮೂಡ್ ಸ್ವಿಂಗ್ಸ್ ಇರ್ಬೋದು ಅಥವಾ ನಿಮ್ದು ಫ್ಯಾಮಿಲಿ ಜೊತೆ ಏನಾದ್ರು ಸಮಸ್ಯೆ ಇದ್ದಿರ್ಬೋದು. ಸೊ ಎಲ್ಲವನ್ನು ಲೈಟ್ ಆಗಿ ತಕೊಳ್ಳಿ ಅಂತ ಹೇಳ್ತಿದ್ದಾರೆ. ನಿಮ್ಗೆ ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ ನಿಮ್ದು ಏನೀಗ ಅಗತ್ಯಗಳಿದೆ, ಏನ್ ಆಸೆ ಆಕಾಂಕ್ಷೆಗಳಿದೆಯಾ, ಸೊ ಅದೆಲ್ಲವನ್ನು ನೀವು ಜನಗಳಿಗೆ ಕೊಡುವಂತ ಟೈಮ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಸೊ ಅದನ್ನು ಸ್ಪೀಡ್ ಅಪ್ ಮಾಡ್ಬೇಕು. ನಿಮ್ಮಲ್ಲಿ ಗುಡ್ ವೈಬ್ಸ್ ಅಂದ್ರೆ ಒಳ್ಳೆಯ ವೈಬ್ಸ್ ಏನಿರ್ತದೆ ಅದನ್ನ ನೀವು ತುಂಬಾ ಫಾಸ್ಟ್ ಮಾಡ್ಬೇಕು ಆ ಪ್ರೊಸೆಸ್ ಅನ್ನು ಅಂತ ಹೇಳ್ತಿದ್ದಾರೆ. ನಿಮ್ಗೊಂದು ಇಲ್ಲಿ ಬ್ಲೆಸ್ಡ್ ಬರ್ತಾ ಇದೆ, ಹೊಸ ಅಪರ್ಚುನಿಟೀಸ್ ಬರ್ತಾ ಇದೆ, ಹೊಸ ಫ್ರೆಂಡ್ ಬರ್ತಿದ್ದಾರೆ, ಅಥವಾ ಒಂದು ಯಾವ್ದಾದ್ರು ಒಂದು ಫ್ಯಾಮಿಲಿಗೆ ಒಬ್ರು ಎಡಿಷನ್ ಆಗ್ತಿದ್ದಾರೆ ನಿಮ್ಮ ಲೈಫ್ ಅಲ್ಲಿ. ಕಮಿಟ್ಮೆಂಟ್ ಬರ್ತಾ ಇದೆ. ಒಬ್ರು ಲಾಯಲ್ ಪರ್ಸನ್ ಬಂದು ನಿಮ್ಗೆ ಕಮಿಟ್ಮೆಂಟ್ ಕೊಡ್ತಾರೆ, ಅಥವಾ ನೀವ್ ಯಾರಿಗಾದ್ರೂ ನೀವು ವಿಧೇಯತೆಯಿಂದ ಇನ್ನೊಬ್ಬರಿಗೆ ಕಮಿಟ್ಮೆಂಟ್ ಕೊಡ್ಬೋದು. ಸೊ ರೆಸ್ಪಾನ್ಸಿಬಿಲಿಟಿ ತಕೊಳ್ಳಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ನಿಮ್ಗೆ ನಿಷ್ಠೆಯನ್ನು ನೀವು ಅಪ್ಲೈ ಮಾಡ್ಬೇಕು ಅಂತ ಹೇಳ್ತಾರೆ. ನಿಮ್ಮ ಡೈಲಿ ಲೈಫ್ ಅಲ್ಲಿ ನೀವು ನಿಷ್ಠೆಯಿಂದ ಇದ್ರೆ ಅಥವಾ ಇನ್ನೊಬ್ಬರಿಗೆ ನೀವು ವಿಧೇಯತೆಯರಾಗಿದ್ರೆ ಒಂದು ಶಾಂತಿಯುತವಾದ ಮತ್ತೆ ಒಂದು ಅರ್ಥಯುತವಾದ ಜೀವನ ಇರ್ತದೆ ಅಂತ ಹೇಳ್ತಿದ್ದಾರೆ. ಕೆಲವೊಮ್ಮೆ ನಾವು ಏನಾದ್ರೂ ಹೇಳದೆ ಇದ್ದಿರ್ಬೋದು. ಸೊ ನಿಮ್ಮ ಮನಸ್ಸಲ್ಲಿ ಏನು ನೋವಿದೆಯಾ ಅದನ್ನ ನೀವು ಹೇಳ್ಬೇಕು, ಬಾಯ್ ಬಿಟ್ಟು ಸತ್ಯ ಹೇಳ್ಬೇಕು ಅಂತ ಹೇಳ್ತಿದ್ದಾರೆ. ಅಥವಾ ನಿಮ್ಗೆ ಏನಾದ್ರು ಇಮೋಷನ್ಸ್ ಇರ್ಬೋದು, ಅದನ್ನ ಹೇಳ್ಬೇಕನ್ಸಿದ್ರೆ ಹೇಳ್ಬೇಕು ಅಂತ ಹೇಳ್ತಿದ್ದಾರೆ ಇಲ್ಲಿ. ಸೊ ನೀವು ನಿಷ್ಠೆಯಿಂದ ಅಥವಾ ಸತ್ಯ ಏನಿದೆಯಾ ಅದನ್ನು ನೀವು ಇನ್ನೊಬ್ಬರ ಮುಂದೆ ಹೇಳ್ಬೇಕು. ನಿಮ್ಗೆ ಯಾರ ಮುಂದೆ ಹೇಳ್ಬೇಕಂತ ಅನಿಸ್ತದ ಅವ್ರ ಮುಂದೆ ಹೇಳ್ಬೇಕು ಅಂತ ಹೇಳ್ತಿದ್ದಾರೆ. ಎಲ್ಲರ ಮುಂದೆ ದಯ ಅನುಕಂಪ ಇರ್ಬೇಕು ಅಂತ ಹೇಳ್ತಿದ್ದಾರೆ. ಸೊ ಅಂದ್ರೆ ಕೆಲವೊಮ್ಮೆ ನಾವು ಒಬ್ಬರ ಹಿಂದೆ ಒಂದು ಮುಂದೆ ಒಂದು ಮಾತಾಡುದು ಅಂತನೆಲ್ಲ ಬಿಡ್ಬೇಕು ಅಂತ ಹೇಳ್ತಿದ್ದಾರೆ. ಇಲ್ಲಿ ನಿಮ್ಗೆ ರಿನಿವಲ್ ಎನರ್ಜಿ ಇದೆ. ಇದೊಂದು ಕನ್ಫರ್ಮೇಶನ್ ನಿಮ್ಗೆ 2020 ಕಾಣಿಸ್ತಿರ್ಬೋದು. ಇದೊಂದು ಕನ್ಫರ್ಮೇಶನ್ ಅಂದ್ರೆ ನಿಮ್ದು ಏನಿಷ್ಟು ತನಕ ನೀವು ಒಂದು ಇಮ್ಯಾಜಿನೇಷನ್ ಅಂದಾಜು ಮಾಡ್ಕೊಂಡು ಬಂದಿದ್ದೀರಾ ಅಥವಾ ನಿಮ್ದು ಏನಾದ್ರು ನಂಬಿಕೆ ಇರ್ಬೋದು, ಇದೆಲ್ಲ ಕರೆಕ್ಟ್ ಅಂತ ಹೇಳ್ತಿದ್ದಾರೆ. ಸೊ ನಿಮ್ಮಲ್ಲಿ ಏನು ಟ್ಯಾಲೆಂಟ್ ಇದೆಯಾ ಅದಕ್ಕೆ ನೀವು ಪ್ರೋತ್ಸಾಹ ಕೊಡ್ಬೇಕು. ಏನು ನಿಮ್ಗೆ ದೇವರು ಗಾಡ್ ಗಿಫ್ಟ್ ಕೊಟ್ಟಿದ್ದಾರೆ ಅದನ್ನ ನೀವು ಜನಗಳಿಗೆ ಕೊಡ್ಬೇಕು. ಸೊ ಬೇರೆಯವರಿಗೆ ನೀವು ಸೇವೆ ಕೊಡ್ಬೇಕು ಅಂತ ಹೇಳ್ತಿದ್ದಾರೆ. ಸೊ ನಿಮ್ಮ ಸೇವೆ ಇಲ್ಲಿ ಅಂದ್ರೆ ಕರುಣೆ, ದಯೆ, ಅನುಕಂಪಿತವಾದ ಸೇವೆ ನಿಮ್ಮಲ್ಲಿ ಏನು ಗಿಫ್ಟ್ ಇದೆ ಅದ್ರ ಜೊತೆ ಈ ಜಗತ್ತಿಗೆ ತುಂಬಾ ಅಗತ್ಯ ಇದೆ ಅಂತ ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ. ನೀವು ಜಗತ್ತಿಗೆ ಸೇವೆ ಕೊಡುವವರು ಇದ್ದಿರ್ಬೋದು ತುಂಬಾ ಪ್ರೀತಿಯಿಂದ. ಇಲ್ಲಿ ಎಲ್ಲ ಕಡೆ ಒಂದು ಹಾರ್ಟ್ ಚಕ್ರ ಓಪನ್ ಆಗಿದೆ ನಿಮ್ದು. ಸೊ ಇಲ್ಲಿ ಹಾರ್ಟ್ ಚಕ್ರ ಜೊತೆ ಒಂದು ಹಾರ್ಮೋನಿ ಮತ್ತೆ ಪ್ರೀತಿ ಬರ್ತಾ ಇದೆ ನಿಮ್ದು. ಸೊ ಮೇಜರ್ ಚೇಂಜಸ್ ಇದೆ ಫೈಲ್ ನಂಬರ್ 1 ಸೆಲೆಕ್ಟ್ ಮಾಡಿದವರಲ್ಲಿ.
ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು. ವೆಲ್ಕಮ್ ಟು ಫೈಲ್ ನಂಬರ್ 2. ಯಾರಿ ಹಸಿರು ಕಲರ್ ಕ್ಯಾಂಡಲ್ ಚಾಯ್ಸ್ ಮಾಡಿದ್ದೀರಾ, ನಿಮಗೆ 5/5 ಪೋರ್ಟಲ್ ಏನು ಬದಲಾವಣೆ ತರ್ತಿದೆ ಅಂತ ಹೇಳಿ ನೋಡುವ. ಜನರಲ್ ರೀಡಿಂಗ್ ಎಸ್ ಗೈಡೆನ್ಸ್ ಆಗಿ ತಕೊಳ್ಳಿ. 5/5 ಪೋರ್ಟಲ್ ಡೆಸ್ಟಿನಿ ಮೇಜರ್ ಕಾರ್ಡ್ 10 ನಂಬರ್, ಕ್ರೌನ್ ಚಕ್ರ 7, ಸೋಲಾರ್ ಪ್ಲೆಕ್ಸಸ್ ಚಕ್ರ, suffering in silence, authority. ಫೈಲ್ ನಂಬರ್ 2 ಸೆಲೆಕ್ಟ್ ಮಾಡಿದವರಿಗೆ ನಿಮ್ಗೆ 3, 7, 10, 9 ತುಂಬಾ ಇಂಪಾರ್ಟೆಂಟ್ ಇದ್ದಿರ್ಬೋದು. ಇಲ್ಲಿ ಮೇಜರ್ 2 ಕಾರ್ಡ್ ಬಂದಿದೆ. ಈ ಮೇಜರ್ 2 ಕಾರ್ಡ್ ಇಲ್ಲಿ 2 ಚಕ್ರಸ ಬಂದಿದೆ. ಇಲ್ಲಿ ನಿಮ್ದು ಒಂದು ವೀಲ್ ಆಫ್ ಫಾರ್ಚೂನ್ ಬಂದಿದೆ. ಡೆಸ್ಟಿನಿ ಚೇಂಜ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಒಂದು ಚೇಂಜ್ ಬರ್ತಾ ಇದೆ, ಟ್ರಾನ್ಸ್ಫಾರ್ಮೇಶನ್, ನಿಮ್ ಜೀವನದಲ್ಲಿ ದೊಡ್ಡ ಮಹತ್ತರ ಬದಲಾವಣೆ ಬರ್ತಾ ಇದೆ, ಸಕ್ಸಸ್ ಬರ್ತಾ ಇದೆ, ಗ್ರೋತ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಇಷ್ಟ ತನಕ ನಿಮ್ಗೆ ಗುಡ್ ಲಕ್ ಮತ್ತೆ ಫಾರ್ಚೂನ್ ನಿಮ್ ಕಡೆ ಇದೆ ಅಂತ ಹೇಳ್ತಾರೆ. ಗುಡ್ ಕರ್ಮ ನಿಮ್ ಕಡೆ ಬರ್ತಾ ಇದೆ. ಈ ಹಿಂದೆ ನೀವು ಏನು ಕೆಲಸ ಮಾಡಿದೀರ, ವರ್ಕ್ ಮಾಡಿದೀರ, ಅದಕ್ಕೆಲ್ಲ ಈಗ ಫಲ ಬರುವಂತ ಟೈಮ್. ಸೊ ಇದು ನಿಮ್ ಜೀವನದಲ್ಲಿ ಬರ್ತಾ ಇದೆ. ಇದು ಎಕ್ಸ್ಪೆಕ್ಟ್ ಇರ್ಬೋದು, ಅನ್ಎಕ್ಸ್ಪೆಕ್ಟೆಡ್ ಇರ್ಬೋದು. ನಿಮ್ಮ ಬಾಗಿಲನ್ನು ಬಂದು ಬಡಿತಾ ಇದೆ ಈ ಅವಕಾಶಗಳು. ಸೊ ನೀವು ಅದನ್ನ ರಿಸೀವ್ ಮಾಡ್ಲಿಕ್ಕೆ ರೆಡಿ ಆಗ್ಬೇಕು ಅಂತ ಹೇಳ್ತಿದ್ದಾರೆ. ಇಲ್ಲಿ ನೀವೊಂದು ಪವರ್ಗೆ ಬರ್ತಿದ್ದೀರಿ, ಒಂದು ಕಿಂಗ್ ಪವರ್ಗೆ, ಲೀಡರ್ಶಿಪ್ ರೋಲಿಗೆ ಬರ್ತಿದ್ದೀರಿ. ಇದು ಹೇಗಂತ ಹೇಳಿದ್ರೆ ಒಂದು ಮ್ಯಾಸ್ಕುಲೈನ್ ಪವರ್. ಇಷ್ಟ ತನಕ ನೀವು ತುಂಬಾ ಇಮೋಷನಲ್ ಆಗಿರ್ಬೋದು ಅಥವಾ ಲಾಜಿಕ್ ಆಗದೆ ಇದ್ದಿರ್ಬೋದು. ಸೊ ಈಗ ನೀವು ಲಾಜಿಕ್ ಆಗಿ ಯೋಚನೆ ಮಾಡ್ತಿದ್ದೀರಿ, ಒಂದು ಲೀಡರ್ಶಿಪ್ ರೋಲಿಗೆ ಬರ್ತಿದ್ದೀರಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಈಗ ನಿಮ್ದು ಮಾತು ಕಡಿಮೆ ಆಗ್ತದೆ, ಇನ್ನು ಮುಂದೆ ಆಕ್ಷನ್ ಜಾಸ್ತಿ ಆಗ್ತದೆ. ಸೊ ಇಲ್ಲಿಂದು ಕ್ರೌನ್ ಚಕ್ರನು ಓಪನ್ ಆಗ್ತಾ ಇದೆ. ಕ್ರೌನ್ ಚಕ್ರ ಅಂತ ಹೇಳಿದ್ರೆ ಒಂದು ಇಂಟ್ಯೂಷನ್ ನಿಮ್ಗೆ ಜಾಸ್ತಿ ಆಗ್ಬಹುದು. ಪ್ಲಸ್ ಸೋಲಾರ್ ಪ್ಲೆಕ್ಸಸ್ ಚಕ್ರ, ಕ್ರಿಯೇಟಿವಿಟಿ ಜಾಸ್ತಿ ಆಗ್ತದೆ. ಇಷ್ಟ ತನಕ ನೀವು ಒಬ್ಬರೇ ಇದ್ದಿರ್ಬೋದು, ಒಬ್ಬರೇ ಇದ್ಕೊಂಡು ನೀವು ಬೆಳಕಿನತ್ತ ನೋಡ್ತಿರ್ಬೋದು. ಡೆಸ್ಟಿನಿ ಚೇಂಜ್, ವೀಲ್ ಆಫ್ ಫಾರ್ಚೂನ್, ಸನ್. ಈಗ ನಿಮ್ಮಲ್ಲೊಂದು ಸ್ಪಿರಿಚುವಲ್ ಅವೇಕನಿಂಗ್ ಆಗ್ಬಹುದು. ಇನ್ನು ಮುಂದೆ ನೀವು ಜೀವನವನ್ನು ನೋಡುವ ದೃಷ್ಟಿ ಬೇರೆ ಆಗ್ಬಹುದು. ಇಲ್ಲಿ ಕೆಲವರದೊಂದು ಸ್ಪಿರಿಚುವಲ್ ಜರ್ನಿ ಸ್ಟಾರ್ಟ್ ಆಗ್ತದೆ. ಇಷ್ಟ ತನಕ ನೀವು ಹೋಪ್ಲೆಸ್ ಎನರ್ಜಿಯಲ್ಲಿ ಇರ್ಬೋದು, ಎಲ್ಲ ಕಳ್ಕೊಂಡೆ ಅಂತ ಅನ್ಕೊಂಡಿರ್ಬೋದು, ಇಮೋಷನಲ್ ಆಗಿರ್ಬೋದು. ಇನ್ನು ಮುಂದೆ ಲಾಜಿಕ್ ಆಗ್ತೀರಿ, ಲೀಡರ್ಶಿಪ್ ರೋಲಿಗೆ ಬರ್ತೀರಿ. ನೀವು ಬೇರೆಯವರಿಗೆ ನೀವು ದಾರಿ ತೋರಿಸ್ಬೋದು. ನಿಮ್ಮ ಜೀವನ ಹೇಗಂತ ಹೇಳಿದ್ರೆ ನೀವು ನಿಮ್ಗಷ್ಟೇ ಅಲ್ಲದೆ ಬೇರೆಯವರಿಗೂ ನೀವು ದಾರಿ ತೋರಿಸ್ಬೋದು. ಸೊ ಈ ಹಿಂದೆ ಆದ ಜೀವನದ ಪಾಠಗಳಿಂದ, ನೋವಿನಿಂದ ಪಾಠ ಕಲಿಯಿರಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ನಿಮ್ಗೆ. ಸೊ ಯೂನಿವರ್ಸ್ ಒಂದು ನಿಮ್ಗೆ ಆಫರ್ ಕೊಡ್ತಿದ್ದಾರೆ, ನೀವು ಆಫರ್ ಕಡೆ ನೋಡ್ಬೇಕು ಅಂತ ಹೇಳ್ತಿದ್ದಾರೆ. ನಿಮಗೆ ಲಕ್ಷ್ಯ ಬೇರೆ ಕಡೆ ಇರ್ಬೋದು, ಗಮನ. ಏಂಜಲ್ಸ್ ಕಡೆನೂ ತೆಗಿತಿದ್ದೇನೆ. 8888 ಪರ್ಸನಲ್ ಪವರ್, 0303 ಟೇಕಿಂಗ್ ಚಾನ್ಸಸ್, 1919 ಸೈಕಲ್ಸ್, 999 ರಿಲೀಸ್. ಈಗ ನಿಮ್ಮ ಜೀವನದಲ್ಲಿ ಏನ್ ನಡೀತಾ ಇದೆಯಾ ಅದೆಲ್ಲ ಎಂಡ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಸೊ ನೀವು ಯಾವ್ದು ಒಳ್ಳೇದು ಅದರ ಲಾಭ ತಕೊಳ್ಳಿ ಅಂತ ಹೇಳ್ತಿದ್ದಾರೆ. ಈಗ ನಿಮ್ ಜೀವನದಲ್ಲಿ ಒಂದು ಸಿಗ್ನಿಫಿಕೆಂಟ್ ಚೇಂಜ್ ಬರ್ತಾ ಇದೆ, ಅಂದ್ರೆ ಒಂದು ಗುರುತರ ಬದಲಾವಣೆ ಅಂತಲೇ ಹೇಳ್ಬೋದು. ಸೊ ನಿಮ್ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಸ್ಟಾರ್ಟ್ ಮಾಡಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಹಳೆದನ್ನ ರಿಲೀಸ್ ಮಾಡ್ಬೇಕು. ನಿಮ್ಗೆ 999 ಕಾಣಿಸ್ತಿರ್ಬೋದು ತುಂಬಾ ನಂಬರ್. ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ 1919 ನಿಮ್ಗೆ ತುಂಬಾ ಕಾಣಿಸ್ತಿರ್ಬೋದು. 1919 ಸೈಕಲ್ಸ್, ನಿಮ್ ಜೀವನದಲ್ಲಿ ಒಂದು ಕರ್ಮ ಎಂಡ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಈ ಹಿಂದೆ ನಿಮ್ ಜೀವನದಲ್ಲಿ ಏನಾದ್ರೂ ನೋವುಗಳಿರ್ಬೋದು ಅಥವಾ ಏನಾದ್ರು ದುಃಖಗಳಿದ್ದಿರ್ಬೋದು. ಸೊ ನಿಮ್ಮಿಂದ ಅದು ಕಂಟ್ರೋಲ್ ಮಾಡ್ಲಿಕ್ಕಾಗದೆ ಇದ್ದಿರ್ಬೋದು. ಎಲ್ಲವೂ ನೀವು ಬೇಕು ಅಂತ ಅದನ್ನು ಎಷ್ಟೋ ಸರಿ ಮಾಡ್ಲಿಕ್ಕೆ ನೀವು ತುಂಬಾನೇ ಹೋರಾಡಿರ್ಬೋದು. ಆದ್ರೆ ಯಾವುದು ನಿಮ್ಮ ಕಂಟ್ರೋಲ್ ಅಲ್ಲಿ ಇಲ್ಲದೆ ಇದ್ದಿರ್ಬೋದು. ಅಂದ್ರೆ
ಯಾವುದು ನಾವು ಅನ್ಕೊಂಡಾಗ ಯಾವುದು ನಡೆಯದೇ ಇದ್ದಿರ್ಬೋದು, ಇದೆಲ್ಲ ಒಂದು ಕರ್ಮ ಅಂತ ಹೇಳ್ತಿದ್ದಾರೆ. ಸೊ ಜಡ್ಜ್ಮೆಂಟ್ ನಿಮ್ ಜೀವನದಲ್ಲಿ ಜಡ್ಜ್ಮೆಂಟ್ ಆಗ್ತಾ ಇದೆ, ಇಲ್ಲಿ ವಾರ್ನಿಂಗ್ ಕೊಡ್ತಿದ್ದಾರೆ. ಸೊ ಪವರಿಗೆ ಬನ್ನಿ ಅಂತ ಹೇಳ್ತೇನೆ. ನಿಮ್ ಜೀವನದಲ್ಲಿ ಬದಲಾವಣೆ ಬರ್ತಾ ಇದೆ, ಒಂದು ರೀಬರ್ತ್ ಎನರ್ಜಿ ಇದೆ. ಸೊ ನಿಮ್ಮ ಜೀವನದಲ್ಲಿ ಈಗ ಏನು ನಿಮ್ಮ ನೋವು ಇದೆಯಾ ಅಥವಾ ದುಃಖಗಳಿದೆಯಾ, ಅದನ್ನ ನೀವು ಪಾಠ ಕಲಿಬೇಕು, ಅದನ್ನು ಮುಂದೆ ರಿಪೀಟ್ ಆಗ್ಬಾರ್ದು ಅಂತ ಹೇಳ್ತಿದ್ದಾರೆ. ಫ್ಯೂಚರ್ ಅಲ್ಲಿ ಹೊಸ ಹೊಸ ಬದಲಾವಣೆಗೆ ಅವಕಾಶ ಕೊಡಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ವಾರ್ನಿಂಗ್ ಬರ್ತಾ ಇದೆ, ಹಳೆ ತಪ್ಪನ್ನು ಮತ್ತೆ ಮಾಡಬೇಡಿ ಅಂತ ಹೇಳ್ತಿದ್ದಾರೆ. ಜಡ್ಜ್ಮೆಂಟ್ ಆಗ್ತಾ ಇದೆ ಇಲ್ಲಿ. ಸೊ ಪವರಿಗೆ ಬರ್ಬೇಕಾದ್ರೆ ತುಂಬಾ ಇಂಪಾರ್ಟೆಂಟ್. ನಿಮ್ ಜೀವನದಲ್ಲಿ ಒಂದು ಸೈಕಲ್ಸ್, ಅದು 1ನೇ ಅಧ್ಯಾಯ ಮುಗ್ದು ಇದು 2ನೇ ಅಧ್ಯಾಯ, ಅದಕ್ಕೂ ಇದಕ್ಕೂ ಯಾವುದೇ ಸಂಬಂಧ ಇರುವುದಿಲ್ಲ. ಸೊ ಆ ಹಳೆಯದನ್ನೇ ನೀವು ಮೆಲುಕು ಹಾಕೊಂಡು ಅಥವಾ ಅದರ ಬಗ್ಗೆ ನೀವು ವ್ಯಥೆ ಪಡ್ಕೊಂಡಿದ್ರೆ ಜೀವನದಲ್ಲಿ ಏನು ಸಾಧಿಸ್ಲಿಕ್ಕೆ ಆಗುದಿಲ್ಲ. ಇದೊಂದು ನಿಮ್ದು ಕರ್ಮ ಕ್ಲಿಯರ್ ಅಷ್ಟೇ. ನಿಮ್ಮಿಂದ ಯಾವ್ದನ್ನು ಅಂದ್ರೆ ಫೇಟ್ ಕ್ಯಾನಾಟ್ ಬಿ ಚೇಂಜ್, ನಮ್ಮ ಹಣೆ ಬರವನ್ನು ಬದಲಾಯಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಹೊಸ ಹೊಸ ಜೀವನಕ್ಕೆ, ಹೊಸ ಬದಲಾವಣೆಗೆ ಅವಕಾಶ ಮಾಡಿಕೊಡಿ ಅಂತ ಹೇಳ್ತಿದ್ದಾರೆ. ಚಾನ್ಸ್ ತಕೊಳ್ಳಿ ಅಂತ ಹೇಳ್ತಿದ್ದಾರೆ ಇಲ್ಲಿ. ಕೆಲವೊಮ್ಮೆ ನಿಮ್ಗೆ ಅವಕಾಶಗಳು ನಿಮ್ಮ ಬಾಗಿಲ ಹತ್ರ ಬಂದಾಗ ಅದನ್ನು ಯೂಸ್ ಮಾಡ್ಕೋಬೇಕು, ಅದರಿಂದ ನಿಮ್ ಜೀವನ ಚೇಂಜ್ ಆಗ್ಬಹುದು. ಆ ಚಾನ್ಸ್ ಅಲ್ಲಿ ಅಂದ್ರೆ ನಂಬಿಕೆ ಇಡಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಇಲ್ಲಿ ದೇವರು ನಿಮ್ಗೊಂದು ಚಾನ್ಸ್ ಕೊಡ್ತಿದ್ದಾರೆ, ಒಂದು ಕರ್ಮ ಎಂಡ್ ಆಗ್ತಿದೆ. ಮೆಟೀರಿಯಲ್ ಮತ್ತೆ ಸ್ಪಿರಿಚುವಲ್ ಅಬಂಡೆನ್ಸ್ ಕೊಡ್ತಾ ಇದ್ದಾರೆ. ಜೊತೆಗೆ ಒಂದು ಕಾನ್ಫಿಡೆನ್ಸ್, ನಿಮ್ಗೆ ಒಂದು ಸ್ಥೈರ್ಯ ಜಾಸ್ತಿ ಆಗ್ತದೆ. ನಿಮ್ಗೆ ಭೂಮಿ ಮೇಲೆ ಇರುವ ರಿಲೇಶನ್ಶಿಪ್ ಇರ್ಬೋದು, ಫೈನಾನ್ಸ್ ಇರ್ಬೋದು, ಸೊ ಎಪಿಕ್ ರೊಮ್ಯಾನ್ಸ್ ಅಥವಾ ರಿಲೇಶನ್ಶಿಪ್, ಒಂದು ರೊಮ್ಯಾಂಟಿಕ್ ರಿಲೇಶನ್ಶಿಪ್ ಇರ್ಬೋದು, ಇದೆಲ್ಲಾನು ಜಾಸ್ತಿ ನಿಮ್ದೆಲ್ಲಾನು ಗುಡ್ ಮತ್ತೆ ಪ್ಲೆಸೆಂಟ್ ಅಂತ ಹೇಳ್ತಿದ್ದಾರೆ. ಅಂದ್ರೆ ಎಲ್ಲಾನು ತುಂಬಾ ಖುಷಿಯಿಂದ ನಿಮ್ಗೆ ಬರ್ತಾ ಇದೆ ಯೂನಿವರ್ಸ್ ಕಡೆಯಿಂದ, ಮಲ್ಟಿಪ್ಲೈ ಆಗ್ತದೆ. ಇಲ್ಲಿ ಡಬಲ್ ಏಟ್ ಏನ್ ಹೇಳ್ತೇನೆ ಅಂದ್ರೆ ಪರ್ಸನಲ್ ಪವರ್ ಬರ್ತಾ ಇದೆ ನಿಮ್ಗೆ. ಅಂದ್ರೆ ಮೆಟೀರಿಯಲ್ ಮತ್ತೆ ಸ್ಪಿರಿಚುವಲ್ ಅಬಂಡೆನ್ಸ್, ನಿಮ್ಗೆ ಸ್ಪಿರಿಚುವಲ್ ಅಲ್ಲೂ ದೇವರು ಸೈಕಿಕ್ ಗಿಫ್ಟ್ ಎಲ್ಲಾನು ಕೊಟ್ಟಿದ್ದಾರೆ. ಪ್ಲಸ್ ಫೈನಾನ್ಸ್, ರಿಲೇಶನ್ಶಿಪ್ ಅಥವಾ ನಿಮ್ದು ನಾಲೆಜ್ ಇರ್ಬೋದು, ಎಲ್ಲದರಲ್ಲೂ ಒಂದು ದೇವರು ನಿಮ್ಗೆ ಅದನ್ನು ಡಬಲ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ದೇವರ ಮೇಲೆ ನಂಬಿಕೆ ಇಡಿ, ಪರ್ಸನಲ್ ಪವರ್ಗೆ ಬನ್ನಿ, ಚಾನ್ಸ್ ತಕೊಳ್ಳಿ ಅಂತ ಹೇಳ್ತಿದ್ದಾರೆ. ಹಳೆಯದನ್ನ ರಿಲೀಸ್ ಮಾಡ್ಬೇಕು, ನಿಮ್ದು ಒಂದು ಕರ್ಮ ಕ್ಲಿಯರ್ ಇದೆ. ಸೊ ಇದು ಪೈಲ್ ನಂಬರ್ 2 ರೀಡಿಂಗ್. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ವೆಲ್ಕಮ್ ಟು ಪೈಲ್ ನಂಬರ್ 3. ಯಾರು ಎಲ್ಲ ಕಲರ್ ಕ್ಯಾಂಡಲ್ ಚಾಯ್ಸ್ ಮಾಡಿದ್ದೀರಾ, ನಿಮ್ಗೆ 555 ಪೋರ್ಟಲ್ ಏನ್ ಮೆಸೇಜ್ ಕೊಡ್ತಾ ಇದೆ ಅಂತ ಹೇಳಿ ನೋಡುವ. ಇದು ಜನರಲ್ ರೀಡಿಂಗ್. ಪೈಲ್ ನಂಬರ್ 3, ರ್ಯಾಮ್, ನೇಚರ್ ಕಾರ್ಡ್ 7, recognition and reward, prosperity begins. Bottom of the deck, solar plexus chakra. ಫೈಲ್ ನಂಬರ್ 3 ಸೆಲೆಕ್ಟ್ ಮಾಡಿದವರಲ್ಲಿ ನಿಮಗೆ 3, 1, 7 ತುಂಬಾ ಇಂಪಾರ್ಟೆಂಟ್ ಇರ್ಬೋದು. ಸೊ ಇಲ್ಲಿ ಯೂನಿವರ್ಸ್ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಈಗ ನಿಮ್ಮೊಂದು ಆತ್ಮದ ಶಕ್ತಿ ಏನಿದೆ ಅದು ನಿಮ್ಮನ್ನೊಂದು ಮುಂದೆ ಪುಷ್ ಮಾಡ್ತಾ ಇದೆ, ಹೋಗು ಅಂತ ಹೇಳಿ. ಅಂದ್ರೆ ನಿಧಾನವಾಗಿ ಮುಂದೆ ಸಾಗುವಂತ ಪುಷ್ ಮಾಡ್ತಾ ಇದೆ. ಸೊ ಇದೊಂಥರ ನಿಮ್ದು ಹೊಸ ಗೋಲ್, ನೀವು ಏನಾದ್ರೂ ಹೊಸ ಗೋಲ್ ಇರ್ಬೋದು, ಅಥವಾ ಯಾವ್ದಾದ್ರು ಒಂದು ಹೊಸ ಐಡಿಯಾ ಇರ್ಬೋದು, ಅಥವಾ ಏನಾದ್ರೂ ಒಂದು ಎಲ್ಲಿಗಾದ್ರೂ ನೀವು ಪ್ರವಾಸ ಮಾಡ್ಲಿಕ್ಕೆ ಒಂದು ಪ್ಲಾನ್ ಮಾಡಿರ್ಬೋದು. ಸೊ ಇದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದಾರೆ. ನೀವೀಗ ನಿಮ್ಮ ಮನಸ್ಸಿನ ಮಾತು ಕೇಳ್ಕೊಂಡು ಬ್ಯಾಲೆನ್ಸ್ ಆಗಿ ಮುಂದೆ ಸಾಗ್ಬೇಕು, ಹಾರ್ಡ್ ವರ್ಕ್ ಮಾಡ್ಬೇಕು, ಆಗ ನಿಮ್ಗೆ ಸಕ್ಸಸ್ ಸಿಗ್ತದೆ. ಒಂದು ದಿಗ್ವಿಜಯ ಅಂತಲೇ ಹೇಳ್ಬೋದು. ಇದು ಬರೀ ಸಕ್ಸಸ್ ಅಷ್ಟೇ ಅಲ್ಲ. ಸೊ ಮನಸ್ಸಿನ ಮಾತು ಕೇಳ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಿದ್ದಾರೆ. ಇದೊಂಥರ ಸೋಲು ನಿಮ್ದು ಜರ್ನಿ ಇರ್ಬೋದು, ಅಥವಾ ನಿಮ್ದೇನಾದ್ರೂ ಫಿಸಿಕಲ್ ಜರ್ನಿ ಇದ್ದಿರ್ಬೋದು. ಇಲ್ಲಿ ನಿಮ್ಗೆ ರೆಕಗ್ನಿಷನ್ ಮತ್ತೆ ರಿವಾರ್ಡ್, ಇಷ್ಟು ತನಕ ನೀವೇನು ಹಾರ್ಡ್ ವರ್ಕ್ ಮಾಡಿದೀರಾ ಅದಕ್ಕೆ ನಿಮ್ಗೆ ಫಲ ಬರ್ತಾ ಇದೆ. ಕೆಲವರಿಗೆ ಗೌರವಗಳು ಸಿಗ್ಬೋದು, ನಿಮ್ಗೆ ಕೆಲವರಿಗೆ ನೀವು ಇಷ್ಟ ತನಕ ಈ ಹಿಂದೆ ಎಫರ್ಟ್ ಹಾಕಿರ್ಬೋದು, ತುಂಬಾನೇ ಕಷ್ಟಪಟ್ಟಿರ್ಬೋದು ಇದರ ಸಲುವಾಗಿ, ಅದಕ್ಕೆಲ್ಲ ಈಗ ಒಂದು ನಿಮ್ಗೆ ಒಂದು ಸನ್ಮಾನ ಆಗ್ಬೋದು, ಅಥವಾ ಯಾವ್ದಾದ್ರು ದೊಡ್ಡ ಹುದ್ದೆಗಳು ಸಿಗ್ಬೋದು. ಸೊ ಒಂದು ರೆಕಗ್ನಿಷನ್ ಮತ್ತೆ ರಿವಾರ್ಡ್ ಎರಡೂ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ನಿಮ್ಗೆ ಇಲ್ಲಿ ಯೂನಿವರ್ಸ್ ಒಂದು ಗಿಫ್ಟ್ ಕೊಡ್ತಿದ್ದಾರೆ. ಇದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಕೊಡ್ತಿದ್ದಾರೆ. ಇಷ್ಟು ತನಕ ನೀವು ವರ್ಕ್ ಮಾಡಿರ್ಬೋದು, ಈ ಹಿಂದೆ ವರ್ಕ್ ಮಾಡಿರ್ಬೋದು, ಇದು ಪ್ರಾಜೆಕ್ಟ್ ಇರ್ಬೋದು, ಬಿಸಿನೆಸ್ ಇರ್ಬೋದು, ಹಣದ ಬಗ್ಗೆ ಇದ್ದಿರ್ಬೋದು, ಅಥವಾ ರಿಲೇಶನ್ಶಿಪ್ ಅಲ್ಲಿ ಇದ್ದಿರ್ಬೋದು. ಸೊ ಇದು ಅನ್ಎಕ್ಸ್ಪೆಕ್ಟೆಡ್ಲಿ ನಿಮ್ಗೊಂದು ಪ್ರಾಸ್ಪರಿಟಿ, ವೆಲ್ತ್ ಗೈನ್ ಆಗ್ತದೆ. ಅಂದ್ರೆ ಆಸ್ತಿ ಪಾಸ್ತಿಗಳು ಜಾಸ್ತಿ ಆಗ್ತವೆ, ನಿಮ್ಗೆ ಹಣದ ಸಂಚಾರಗಳು ಜಾಸ್ತಿ ಆಗ್ತವೆ, ಹೊಸ ಬಿಸ್ನೆಸ್ ಮಾಡಬಹುದು ನೀವು. ಸೊ ಇಲ್ಲಿ ಏನೋ ಒಂದು ಪ್ರಾಸ್ಪರಿಟಿ ಬಿಗಿನ್ಸ್ ಇದೆ. ಇದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಯೂನಿವರ್ಸ್ ನಿಮ್ಗೊಂದು ಗಿಫ್ಟ್ ಕೊಡ್ತಿದ್ದಾರೆ. ನಿಮ್ದು ಕ್ರಿಯೇಟಿವಿಟಿನಲ್ಲಿ ಜಾಸ್ತಿ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಒಂದು ಇದು ರಿಲೇಶನ್ಶಿಪ್ ಅಲ್ಲಾದ್ರೂ ಇರ್ಬೋದು, ಅಥವಾ ರಿಲೇಶನ್ಶಿಪ್ ಪ್ಲಸ್ ವೆಲ್ತ್ ಅಲ್ಲಿ ಇದ್ದಿರ್ಬೋದು. ನಿಮ್ಗೆ ಪಾರ್ಟ್ನರ್ ಬರ್ಬೋದು, ಒಂದು
ಹೊಸ ಪಾರ್ಟ್ನರ್. ಇಲ್ಲೊಂದು ನಿಮ್ದು ಕರ್ಮ ಕ್ಲಿಯರ್ ಇರ್ಬೋದು, ಅಥವಾ ಒಂದು ನಿಮ್ದು ಲೈಫ್ ಒಂದು 360 ಡಿಗ್ರಿ ಚೇಂಜ್ ಆಗೋದ್ರಲ್ಲೇ ಇದೆ ಅಂತ ಹೇಳ್ತಿದ್ದಾರೆ. ನಿಮ್ಗೆ ಏನಾದ್ರು ಮೆಸೇಜ್ ಅಥವಾ ಕಾಲ್ ಬರ್ಬೋದು ಯಾರಿಂದಾದ್ರೂ. ಏನಾದ್ರು ಒಂದು ಇಲ್ಲಿ ಯೂನಿವರ್ಸ್ ನಿಮ್ಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಗಿಫ್ಟ್ ಕೊಡ್ತಿದ್ದಾರೆ. ಸೊ ಇದು ಮೆಸೇಜ್ ಬರ್ಬೋದು ಅಥವಾ ಕಾಲ್ ಬರ್ಬೋದು. ಒಂದು ನೋವಿನ ಅಧ್ಯಾಯ ನಿಮ್ದು ಎಂಡ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಸೊ ಈಗ ನೀವು ಒಬ್ರೆ ಅಂತ ಅನ್ಕೊಂಡಿರ್ಬೋದು, ಇದೊಂಥರ ನಿಮ್ಮನ್ನು ರಿನ್ಯೂವಲ್ ಮಾಡ್ತಾ ಇದೆ. ಇಲ್ಲಿ ನಿಮ್ಗೆ ದೇವರು ಒಂದು ಭರವಸೆ ಕೊಡ್ತಿದ್ದಾರೆ, ನಿಮ್ಮನ್ನ ನೀವು ರಿನ್ಯೂವಲ್ ಮಾಡ್ಕೊಳ್ಳಿ, ನಿಮ್ಗೆ ಇಲ್ಲಿ 2ನೇ ಚಾನ್ಸ್ ಕೊಡ್ತಿರ್ಬೋದು. ಸೊ ನೀವು ಆ ಎಮೋಷನಲ್ ಅಪ್ಸೆಟ್ ಇಂದ ಹೊರಗ್ ಬರ್ಬೇಕು ನೀವು ಅಂತ ಹೇಳ್ತಿದ್ದಾರೆ ಇಲ್ಲಿ ಯೂನಿವರ್ಸ್. ಏಂಜಲ್ಸ್ ನಂಬರ್ ಇಂದ ತೆಗಿತಿದ್ದೇನೆ. 0303 taking chances. 1111 wish come true. 2020 1331 ಗುಡ್ ಫಾರ್ಚೂನ್ ಬರ್ತಾ ಇದೆ ಅಂತ ಹೇಳ್ತಾರೆ. ಇಲ್ಲೂ ಮೇಜರ್ ಚೇಂಜಸ್ ಇದೆ ನಿಮ್ ಜೀವನದಲ್ಲಿ. ಸೊ ನಿಮ್ಮಲ್ಲಿ ಏನು ಟ್ಯಾಲೆಂಟ್ ಇದೆಯಾ ಅಥವಾ ನಿಮ್ಮಲ್ಲಿ ಏನಾದ್ರು ನಿಪುಣತೆ ಇರ್ಬೋದು, ಅದರ ಮೇಲೆ ನಂಬಿಕೆ ಇಡಿ ಅಂತ ಹೇಳ್ತಿದ್ದಾರೆ. ಇದು ನಿಮ್ಗೆ ಮುಂದೆ ಅದೊಂಥರ ನಿಮ್ಗೆ ಟೂಲ್ ಅಂತ ಹೇಳ್ತಾರೆ, ಮುಂದೆ ನಿಮ್ಮ ಫ್ಯೂಚರ್ ಅನ್ನು ಬ್ರೈಟ್ ಮಾಡ್ಲಿಕ್ಕೆ. ಕೆಲವರಿಗೆ ಇಲ್ಲಿ ಎನ್ಲೈಟನ್ಮೆಂಟ್ ಇದೆ, ನಿಮ್ದು ಸೋಲ್ ಒಂದು ಎನ್ಲೈಟನ್ಮೆಂಟ್ ಆಗ್ತಾ ಇದೆ. ಇಲ್ಲಿ ಒಂದು ಗುಡ್ ಅಡ್ವೈಸ್ ಬರ್ತಾ ಇದೆ. ಸೊ ಎಲ್ಲವೂ ಎಲ್ಲ ನಿಮ್ಮ ಫೇವರ್ ಆಗಿ ವರ್ಕೌಟ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಗುಡ್ ಫಾರ್ಚೂನ್, ಕಂಪ್ಯಾಷನ್ ಅಲ್ಲಿ ಇರ್ಬೇಕು ಅಂತ ಹೇಳ್ತಾರೆ. ನೀವು ಬೇರೆಯವ್ರ ಜೊತೆ ಕರುಣೆ, ದಯಾ, ಅನುಕಂಪದಿಂದ ಇರ್ಬೇಕು. ಇನ್ನೊಬ್ರನ್ನ ನೋಡಿ ಹೊಟ್ಟೆ ಕಿಚ್ಚು ಪಡೋದಾಗ್ಲಿ ಅಥವಾ ಬೇರೆಯವರಿಗೆ ಬೆನ್ನ ಹಿಂದೆ ಮೋಸ ಮಾಡೋದಾಗ್ಲಿ ಮಾಡಬೇಡಿ. ಸೊ ನಿಮ್ಮ ಟ್ಯಾಲೆಂಟ್ ಅಥವಾ ದೇವರು ನಿಮ್ಗೆ ಏನು ಗಿಫ್ಟ್ ಕೊಟ್ಟಿದಾರ ಅದನ್ನು ಜನಗಳಿಗೋಸ್ಕರ ಉಪಯೋಗ ಮಾಡಿ. ಈ ಜಗತ್ತಿಗೋಸ್ಕರ, ಈ ಜಗತ್ತಿನ ಜನಗಳು ನಿಮ್ಮ ಟ್ಯಾಲೆಂಟ್ ಮತ್ತೆ ಗಿಫ್ಟಿಗೋಸ್ಕರ ಕಾಯ್ತಾ ಇದ್ದಾರೆ. ಸೊ ಅದಕ್ಕೆ ಯೂಸ್ ಮಾಡಿ, ಅದು ಸರ್ವಿಸ್ ಕೊಡ್ಬೇಕು ಅಂತ ಹೇಳ್ತಾರೆ. ನೀವು ರಿನ್ಯೂವಲ್ ಆಗ್ಬೇಕು, ನಿಮ್ಮ ಲೈಫ್ ಅನ್ನು ನೀವು ರಿನ್ಯೂವಲ್ ಆಗ್ಬೇಕು, ಜನಗಳಿಗೆ ನೀವು ಸೇವೆ ಕೊಡ್ಬೇಕು ಅಂತ ಹೇಳ್ತಿದ್ದಾರೆ. ವಿಶ್ ಕಮ್ ಟ್ರೂ 1111. ಸೊ ತಾಳ್ಮೆಯಿಂದ ನಿಮ್ಮ ಬಗ್ಗೆ ನೀವು ತಿಳ್ಕೊಂಡು ನೀವು ಜನಗಳಿಗೆ ಸೇವೆ ಕೊಡ್ಬೇಕು. ಒಂದು ಹೊಸ ಅಪರ್ಚುನಿಟಿ ಬರ್ತಾ ಇದೆ, ಒಂದು ಹೊಸ ಬದಲಾವಣೆ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ. ನಿಮ್ಗೆ ಅನಿಸ್ತಾ ಇದೆ ಅಂದ್ರೆ ದೇವರು ನಿಮ್ಮನ್ನು ರೈಟ್ ಪ್ಲೇಸ್ ಎಟ್ ದ ರೈಟ್ ಟೈಮ್ ಅಂತ ಹೇಳ್ತಾರೆ. ನಿಮ್ಗೆ ಅನಿಸ್ತಿರ್ಬೋದು ಅಂದ್ರೆ ಈಗ ನಿಮ್ ಜೀವನದಲ್ಲಿ ನಡೆಯದೇ ಇದ್ದಿರ್ಬೋದು, ಆದ್ರೆ ಮುಂದೆ ನಿಮ್ಗೆ ಅನಿಸ್ಬೋದು ಎಲ್ಲಾನು ಕರೆಕ್ಟ್ ಟೈಮ್ ಅಲ್ಲಿ ಕರೆಕ್ಟ್ ಪ್ಲೇಸ್ ಅಲ್ಲಿ ದೇವರು ಇಟ್ಟಿದ್ದಾರೆ ಅಂತ ಹೇಳಿ. ಸೊ ಇದು ಕೋಇನ್ಸಿಡೆನ್ಸ್ ಅಲ್ಲ, ಇದು ನಿಮ್ದು ಗಿಫ್ಟ್ ಅಂತ ಹೇಳ್ತಾರೆ. ಅಂದ್ರೆ ಇದೊಂಥರ ಲಕ್ಕಿ ಬ್ರೇಕ್ ನಿಮ್ ಜೀವನದಲ್ಲಿ. ಒಂದು ಹ್ಯಾಪಿ ನ್ಯೂಸ್ ಬರ್ತದೆ, ಎಕ್ಸ್ಪೀರಿಯನ್ಸ್ ಬರ್ತದೆ. ಇದೆಲ್ಲ ನಿಮ್ದು ನೀವು ಮಾಡಿದ ಕರ್ಮದಿಂದ ಬರುವ ಗಿಫ್ಟ್ ಅಂತ ಹೇಳ್ತಿದ್ದಾರೆ. ಹಿಂದಿನ ಜನ್ಮದಲ್ಲಿ ಇದ್ದಿರ್ಬೋದು, ಈ ಜನ್ಮದಲ್ಲಿ ಇದ್ದಿರ್ಬೋದು. ಒಂದು ಲಕ್ಕಿ ಬ್ರೇಕ್ ಬರ್ತಾ ಇದೆ, ಅದ್ರ ಜೊತೆ ಗುಡ್ ಫಾರ್ಚೂನ್ ಬರ್ತಾ ಇದೆ. ಪೈಲ್ ನಂಬರ್ 3 ಸಕ್ಸಸ್, ನಾಲೆಡ್ಜ್, ನಿಮ್ಗೆ ಟೇಕ್ ಚಾನ್ಸ್ ತಗೊಳ್ಬೇಕು ಅಂತ ಹೇಳ್ತಿದ್ದಾರೆ. ಇದು ನಿಮ್ದು ಪ್ರೊಫೆಷನಲ್ ಇರ್ಬೋದು, ಪರ್ಸನಲ್ ಲೈಫ್ ಅಲ್ಲಿ ಇರ್ಬೋದು. ಆ ಚಾನ್ಸ್ ಬಂದಾಗ ನೀವು ಅದನ್ನು ಚಾನ್ಸ್ ತಗೊಳ್ಬೇಕು, ಅದ್ರ ಮೂಲಕ ಸಕ್ಸಸ್ ತಗೊಳ್ಬೇಕು ಅಂತ ಹೇಳ್ತಿದ್ದಾರೆ. ಆ ಚಾನ್ಸ್ ಮೇಲೆ ಭರವಸೆ ಇಡಿ ಅಂತ ಹೇಳ್ತಿದ್ದಾರೆ. ನಿಮ್ಗೇನು ಅವಕಾಶಗಳು ಬರ್ತದ ಅದರಲ್ಲಿ ನೀವು ರಿಸ್ಕ್ ತಕೊಂಡು ಮುಂದೆ ಸಾಗ್ಬೇಕು, ಆಗ ನಿಮ್ಮ ಜೀವನ ಬದಲಾವಣೆ ಬರ್ತದ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ನೀವು ಹೆದರ್ತಿರ್ಬೋದು ಏನಾದ್ರು ರಿಸ್ಕ್ ತಗೊಳ್ಳಿಕ್ಕೆ. ಸೊ ರಿಸ್ಕ್ ತಕೊಂಡು ಮುಂದೆ ಸಾಗಿ ಅಂತ ಹೇಳ್ತಿದ್ದಾರೆ. ಕರುಣೆ, ಅನುಕಂಪ, ದಯದಿಂದ ನಿಮ್ದು ಒಂದು ವಿಶ್ ಕಮ್ ಟ್ರೂ ಬರ್ತಾ ಇದೆ. ಗುಡ್ ಫಾರ್ಚೂನ್ ಜೊತೆ ಚಾನ್ಸ್ ತಕೊಳ್ಳಿ ಅಂತ ಹೇಳ್ತಿದ್ದಾರೆ. ಇದು ಫೈಲ್ ನಂಬರ್ 3 ರೀಡಿಂಗ್. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು.